ಎಲ್ಲರಿಗೂ ನಮಸ್ಕಾರ. ಶ್ರೀ ಕನ್ಯಕಾ ಪರಮೇಶ್ವರಿ ಪುರಾಣ ಅಧ್ಯಾಯ 17. ಕಳೆದ ಅಧ್ಯಾಯದಲ್ಲಿ ನಾವು ಈಶ್ವರನ ಆಜ್ಞೆಯಂತೆ ಸಪ್ತರ್ಷಿಗಳೆಲ್ಲ ಪರ್ವತರಾಜನ ಮನೆಗೆ ಬಂದು ಪರ್ವತರಾಜನ ಮಗಳನ್ನು ಈಶ್ವರನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಕೇಳ್ಕೊಂಡ್ರು ಅಲ್ವಾ. ಅದಕ್ಕೆ ಪರ್ವತರಾಜ ನನ್ನ ಅದೃಷ್ಟನೇ ಸರಿ, ಈ ವಿಷಯಕ್ಕೆ ನನ್ನ ಕಡೆಯಿಂದ ಯಾವುದೇ ಆದ ಅಭ್ಯಂತರ ಇಲ್ಲ, ಸಂತೋಷವಾಗಿ ನನ್ನ ಮಗಳನ್ನ ಕೊಡ್ತೀನಿ ಅವ್ರಿಗೆ ಅಂತ ಹೇಳಿ ಕಳಿಸ್ತಾರೆ. ಈ ವಿಷಯನೆಲ್ಲ ಸಪ್ತರ್ಷಿಗಳು ಕೈಲಾಸಕ್ಕೆ ಹೋಗಿ ವಿಷ್ಣುವಿಗೂ ಈಶ್ವರನಿಗೂ ಎಲ್ರಿಗೂ ತಿಳಿಸ್ತಾರೆ ಅಲ್ವಾ. ಎಲ್ಲರೂ ಸಂತೋಷವಾಗ್ತಾರೆ. ಈ ಮುಂದಿನ ಅಧ್ಯಾಯದಲ್ಲಿ ಏನರ ಬಗ್ಗೆ ಹೇಳಿದರೆ ಲೇಖಕರು ಅಂದರೆ, ಶಿವನು ದೇವತೆಗಳೊಡನೆ ಅಲಂಕೃತನಾಗಿ ವಿವಾಹಕ್ಕೆ ಹೊರಡುವುದು. ನಾವು ಈ ಅಧ್ಯಾಯದಲ್ಲಿ ವಿವಾಹ ಮಹೋತ್ಸವವನ್ನು ನೋಡ್ತೀವಿ. ಹಿಮವಂತನು ಎದುರುಗೊಂಡು ಬಿಡದಿಯಲ್ಲಿ ಇಳಿಸುವುದು. ಅನಂತರ ಈಶ್ವರನು ಜಗತ್ಪತಿಯಾದ ಓ ಲಕ್ಷ್ಮೀಪತಿ, ನನಗೆ ನಿನ್ನ ಸಮನಾದ ಮಿತ್ರನಿಲ್ಲ, ನಿನಗಿಂತ ಮಿಗಿಲಾದವರೂ ಇಲ್ಲ, ನನ್ನ ಕಲ್ಯಾಣ ಭಾರವನ್ನು ನೀವೇ ವಹಿಸಬೇಕು. ಆಗ ವಿಷ್ಣುವು ಬ್ರಹ್ಮನನ್ನು ಸ್ಮರಿಸಲು ಬ್ರಹ್ಮನು ಹಂಸವಾಹನ ರೂಢನಾಗಿ ದೇವರ್ಷಿಗಳೊಂದಿಗೆ ಒಡನೆಯೇ ಬಂದನು. ಎಲ್ಲವನ್ನೂ ಯೋಚಿಸಿ ಶ್ರೀ ಮಹಾವಿಷ್ಣುವು ಭೃಂಗೀಶ್ವರನನ್ನು ಕರೆದು, ಓ ಮಹಾಭುಜ, ಪರಮಾತ್ಮನಾದ ಶಿವನ ಕಲ್ಯಾಣವನ್ನು ಸಕಲ ಲೋಕಕ್ಕೆ ತಿಳಿಸು. ಈ ಕಾರ್ಯಕ್ಕೆ ಪ್ರತರ್ಥನ, ಚಕ್ರಶೀರ್ಷ ಮತ್ತು ಚಂಡನನ್ನು ನಿಯೋಗಿಸು. ಮುಲ್ಲೋಕಗಳಲ್ಲಿರುವ ದೇವತೆಗಳು, ಮಾನವರು, ಉರಗಗಳು, ಇಂದ್ರಾಗ್ನಿಗಳು ಮೊದಲಾದ ಸಕಲ ಲೋಕಪಾಲಕರು ಪರಮೇಶ್ವರನ ವಿವಾಹ ಮಹೋತ್ಸವವನ್ನು ನೋಡುವುದಕ್ಕೆ ಈ ಕ್ಷಣವೇ ಬರಬೇಕು. ವಸ್ತುಗಳನ್ನು, ಸಾಧು ಸಿದ್ಧರನ್ನು, ಚಾರಣರನ್ನು, ಗಂಧರ್ವ ಕಿನ್ನರ ಕಿಂಪುರುಷರನ್ನು, ಕಚಗರುಡ ನವಗ್ರಹರನ್ನು, ಪುಲಸ್ಥ್ಯಾದಿ ಬ್ರಹ್ಮರನ್ನು, ಇತರ ಯತಿಗಳನ್ನು, ತಪೋವಂತ ರಾಜರ್ಷಿಗಳನ್ನು, ವಶಿಷ್ಠ, ಗೌತಮ, ದೂರ್ವಾಸ, ವಿಶ್ವಾಮಿತ್ರ, ಪರಾಶರಾದಿ ಬ್ರಹ್ಮರ್ಷಿಗಳನ್ನು, ನಾರದಾದಿ ದೇವರ್ಷಿಗಳನ್ನು, ಗೃಹ್ಯೋಕ್ತ ಸೂಕ್ತ ವಿಧಾನಶಕ್ತರಾದ ಬೃಹಸ್ಪತ್ಯಾದಿಗಳನ್ನು ಅತಿ ಶೀಘ್ರವಾಗಿ ಕರೆಯಿಸಬೇಕು. ಸಕಲ ದೇವಶ್ರೇಷ್ಠರಿಗೂ ಆತ್ಮಧ್ಯಾನ ಪರರಾದ ಋಷಿಗಳಿಗೂ ಸಂಪೂರ್ಣ ಧನ ಸಂಪತ್ತಿಯನ್ನೊದಗಿಸಲು ಕುಬೇರನಿಗೂ ತಿಳಿಸಬೇಕು ಎಂದು ಆಜ್ಞಾಪಿಸಿದನು. ವಿಷ್ಣುವಾಜ್ಞೆಯ ಪ್ರಕಾರ ಭೃಂಗೀಶ್ವರನು ಪ್ರಮಥ ನಾಯಕರಾದ ಪ್ರತರ್ಥನ, ಚಕ್ರಶೀರ್ಷ ಮತ್ತು ಚಂಡರನ್ನು, ದೇವತೆಗಳನ್ನು ಕರೆಯಲೋಸುಗ ಕಳಿಸಿದನು. ಇವರ ಕರೆಯನ್ನು ಮನ್ನಿಸಿ ಸಕಲ ದೇವತೆಗಳು, ಋಷಿಮುನಿಗಳು ಸಂಭ್ರಮೋತ್ಸಾಹದಿಂದ ಸಹಕುಟುಂಬ ಸಪರಿವಾರ ಸಮೇತರಾಗಿ ಹೊರಟರು. ಆಗ ಮೇಘಮಂಡಲವು ಸೂರ್ಯಕಾಂತಿ ಸಮಾನವಾದ ವಿಮಾನಗಳಿಂದ ಕೂಡಿ ಪ್ರಕಾಶಮಾನವಾಯಿತು. ದಿವ್ಯ ವಾದ್ಯಧ್ವನಿಗಳಿಂದಲೂ, ಕಿನ್ನರ ಸ್ತ್ರೀ ವೀಣಾಧ್ವನಿಯಿಂದಲೂ, ಗಂಧರ್ವ ಮಧುರ ಗಾನದಿಂದಲೂ, ಮುನೀಶ್ವರ ವೇದನಾದದಿಂದಲೂ ಕೈಲಾಸ ಗುಹಾ ಪ್ರದೇಶಗಳು ನಿನದಿಸಿದವು. ಬ್ರಹ್ಮ, ವಿಷ್ಣು, ಮಹೇಶ್ವರರು ಕಲ್ಯಾಣ ಮಹೋತ್ಸವ ಭಾರವನ್ನು ಇಂದ್ರಾಗ್ನಿ ಪುರಸ್ಸರ ದೇವತೆಗಳಿಗೆ ವಹಿಸಿದರು. ಆಗ ವಂದಿಮಾಗದರು ಜಯಕಾರಗಳಿಂದಲೂ ಸ್ತೋತ್ರಗಳಿಂದಲೂ ಲೋಕಹಿತಕ್ಕಾಗಿ ಈಶ್ವರನನ್ನು ಸ್ತುತಿಸಿದರು. ಓ ಪ್ರಭು, ಶೀಘ್ರವಾಗಿ ದಯಮಾಡಿಸು, ವಿವಾಹ ಮಂಗಳವನ್ನು ಹೊಂದು ಎಂದು ನುಡಿಯುತ್ತಾ ದೇವತೆಗಳನ್ನು ನೋಡಿದ ಈಶ್ವರನು ಕಿರುನಗೆಯಿಂದ ಹಿಮವಂತನ ಮನೆಗೆ ಪಯಣಿಸಲು ಉಪಕ್ರಮಿಸಿದನು. ಆಗ ಲಕ್ಷ್ಮೀ ಸರಸ್ವತಿಯರು, ಲೋಪಾಮುದ್ರೆ ಮೊದಲಾದ ಮುನಿಪತ್ನಿಯರೊಡಗೂಡಿ ಸುಸ್ವರಗಳಾದ ತೂರ್ಯನಾದಗಳು ಮೊರೆಯುತ್ತಿರಲು ಈಶ್ವರನನ್ನು ಪಚ್ಚ ಕರ್ಪೂರ ಮಿಶ್ರಿತ ಅರಿಶಿಣದಿಂದಲೂ ಕುಂಕುಮ ಪುಷ್ಪಗಳಿಂದಲೂ ಅರ್ಚಿಸಿದರು. ಬ್ರಹ್ಮಾದಿ ದೇವತೆಗಳು ಶಂಕರನನ್ನು ಅಲಂಕರಿಸಿದರು. ಸೂರ್ಯನು ಕೋಟಿ ಸೂರ್ಯ ಪ್ರಕಾಶವಾದ ಕಿರೀಟವನ್ನು ಆತನಿಗೆ ಅಲಂಕರಿಸಿದನು. ನಕ್ಷತ್ರ ಹಾರಗಳನ್ನು ಸಮರ್ಪಿಸಿದ ಚಂದ್ರನು ಸ್ವಯಂ ಶಿರೋಪುಷ್ಪವಾದನು. ಬ್ರಹ್ಮನು ವೇದ ವಸ್ತ್ರಗಳನ್ನು ಉಡಿಸಿದನು. ಅಗ್ನಿಹೋತ್ರನು ಪರಮೇಶ್ವರನಿಗೆ ಪಾದುಕೆಗಳನ್ನು ತೊಡಿಸಿದನು. ಹೀಗೆ ಸರ್ವಾಲಂಕಾರ ಸುಂದರನಾದ ಶಂಕರನು ವಿಶ್ವವನ್ನು ಪ್ರಕಾಶಿಸುತ್ತಾ ವಿನಾಯಕನೊಡಗೂಡಿ ಹಿಮವಂತನ ನಿವಾಸಕ್ಕೆ ತೆರಳಿದನು. ಧರ್ಮಸ್ವರೂಪನೂ ಶಾಶ್ವತನೂ ನಿತ್ಯನೂ ಆದ ವೃಷಭ ವಾಹನನಾದ ಈಶ್ವರನೂ, ಗರುಡಾರೂಢನಾದ ವಿಷ್ಣುವು, ಹಂಸವಾಹನನಾದ ಬ್ರಹ್ಮನೂ ಹಿಮವಂತನೆಡೆಗೆ ತೆರಳಿದರು. ಇಂದ್ರಾದಿ ದೇವತೆಗಳು ಉತ್ಸಾಹದಿಂದ ಹಿಂಬಾಲಿಸಿದರು. ಮುನಿಗಳು ಸ್ತೋತ್ರ ಮಾಡುತ್ತಿದ್ದರು. ಕಿನ್ನರರು, ಗಂಧರ್ವರು ಗಾನ ಮಾಡುತ್ತಿದ್ದರು. ಅತ್ತ ಕಡೆ ಹಿಮವಂತನು ಅತಿ ಉತ್ಸಾಹದಿಂದ ಮೇರುಪಾತ್ರಿಯಾದ ವಿಂಧ್ಯ, ನಿಷದ, ಗಂಧಮಾದನ, ಮಾಲ್ಯವಂತ, ಹೇಮಕೂಟ, ಸಹ್ಯ, ಮೈನಾಕ ಮೊದಲಾದವರೊಡಗೂಡಿ ಪರಮೇಶ್ವರನಿಗೆ ನಮಿಸಿದರು.
ದಿವ್ಯ ಪುಷ್ಪಹಾರ ವಸ್ತ್ರಾದಿಗಳನ್ನು ಧರಿಸಿ ರತ್ನಖಚಿತ ಆಭರಣ ಭೂಷಿತನಾಗಿ ಅನೇಕ ಪರ್ವತರಾಜ ಸೇವಿತನಾದ ಹಿಮವಂತನು ಪರಮೇಶ್ವರನಿಗೆ ನಮಿಸಿ ಮಣಿಪುಂಜಗಳಿಂದ ಪೂಜಿಸಿ ವಿಶೇಷ ಅರ್ಥವಾಕ್ಯಗಳನ್ನು ಸ್ತುತಿಸಿದನು. ನೀವು ನನ್ನ ಅಳಿಯಂದಿರಾಗಲು ಒಪ್ಪಿದುದು ನನ್ನನ್ನು ಧನ್ಯನನ್ನಾಗಿಸಿದೆ. ನಾನು ಕೃತಕೃತ್ಯನಾಗಿದ್ದೇನೆ. ನನ್ನ ವಂಶಕ್ಕೆ ಶುಭವಾಗಿದೆ. ನನ್ನ ಜನ್ಮ ಸಫಲವಾಯಿತು ಎಂದು ನುಡಿದು ಹಿಮವಂತನು ವಿನಯ ಪುಲಕಿತನಾಗಿ ತನ್ನ ನಗರಕ್ಕೆ ಕರೆದುಕೊಂಡು ಹೋಗಿ ವಿಶ್ವಕರ್ಮ ನಿರ್ಮಿತನಾದ ಹೇಮಮಯ ಬಿಡದಿ ಸೌಧದಲ್ಲಿ ಈಶ್ವರನನ್ನು ಸ್ವಾಗತಿಸಿದನು. ಇತರ ದೇವತೆಗಳಿಗೆ ಮನೋಹರವಾದ ಬಿಡದಿಗಳನ್ನು ಏರ್ಪಡಿಸಿ ಅವರವರಿಗೆ ಯೋಗ್ಯವಾದ ವಸ್ತುಗಳಿಂದ ಅವರವರನ್ನು ಪೂಜಿಸಿದನು. ಭಾರ್ಯಾಸಹಿತರಾದ ಇಂದ್ರಾಗ್ನಿ ಪ್ರಮುಖರನ್ನು ದೇವತೆಗಳ ಜೊತೆಗೂ ಆತ್ಮವೇತ್ತರಾದ ಬ್ರಹ್ಮರ್ಷಿಗಳ ಜೊತೆಗೂ ಪರಮೇಶ್ವರನು ತನ್ನ ಮನೆಗೆ ಬರುತ್ತಿರುವುದನ್ನು ಕಂಡು ಹಿಮವಂತನು ಉತ್ಸಾಹ ಸಂತೋಷದಿಂದ ಪುಲಕಿತನಾದನು. ಇಲ್ಲಿಗೆ ಈ ಅಧ್ಯಾಯ ಮುಕ್ತಾಯ. ನೋಡಿ, ಈ ಅಧ್ಯಾಯದಲ್ಲಿ ಇನ್ನೂ ವಿವಾಹ ಮಹೋತ್ಸವದವರೆಗೂ ನಾವು ಹೋಗಲಿಲ್ಲ. ಇನ್ನು ಈಶ್ವರ ಹಿಮವಂತನ ಹತ್ರ ಬರೋದು, ಈಶ್ವರನಿಗೆ ಮತ್ತು ಈಶ್ವರನ ಜೊತೆ ಬಂದಂಥವರಿಗೆ ಯಾವ ರೀತಿಯ ಸ್ವಾಗತ ಪರ್ವತರಾಜ ಮಾಡ್ತಾನೆ, ಅದರ ಬಗ್ಗೆ ಲೇಖಕರು ಹೇಳಿದ್ದಾರೆ. ಮುಂದಿನ ಅಧ್ಯಾಯದಲ್ಲಿ ನೋಡೋಣ ಸ್ನೇಹಿತರೆ. ಎಲ್ಲರಿಗೂ ಧನ್ಯವಾದಗಳು. ಜೈ ವಾಸವಿ.